ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನ ಕಾಡ್ತಕ್ಕಂತಹ ಕಾಯಿ ಕೊರಕ ಇದು ಏನು, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ ಅನ್ನುವಂತ ವಿಚಾರವನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ MS ಉಮಾ ಅವರು. ಉಮಾ ಅವ್ರಿಗೆ ನಮಸ್ಕಾರ. ವಿಚಾರಗಳನ್ನ ಕುರಿತು ಪ್ರಸ್ತಾಪವನ್ನ ಮಾಡಿ. ಬೆಳೆಗಾರರಿಗೆ ನಮಸ್ತೆ. ಈ ಕಾಫಿ ಕಾಯಿ ಕೊರಕವು ಅರೇಬಿಕಾ ಮತ್ತು ರೊಬಸ್ಟಾ ಮರ ಕಾಫಿ ಬೆಳೆಗೂ ಸಹ ಹಾನಿ ಮಾಡುತ್ತೆ. ಇದು ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಕಾಫಿ ಬೆಳೆಯನ್ನ ಬೆಳೆಯಲಾಗುತ್ತೆ ಎಲ್ಲಾ ಪ್ರದೇಶಗಳಲ್ಲಿಯೂ ಸಹ ಇದೊಂದು ಪ್ರಮುಖ ಕೀಟವಾಗಿದೆ. ಮತ್ತೆ ಇದು ಭಾರತದಲ್ಲಿ ಪ್ರಪ್ರಥಮವಾಗಿ 1990ರ ದಶಕದಲ್ಲಿ ತಮಿಳುನಾಡು ಭಾಗದ ನೀಲಗಿರಿ ಪ್ರದೇಶದಲ್ಲಿ ವರದಿಯಾಗಿತ್ತು. ಅದರ ನಂತರದಲ್ಲಿ ಅದು ಪ್ರಸ್ತುತವಾಗಿ ಎಲ್ಲಾ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಹರಡಿದೆ. ನಾವು ಈ ಕೀಟದ ಜೀವನ ಶೈಲಿಯನ್ನ ನೋಡ್ಲಿಕ್ಕೆ ಬಂದ್ರೆ, ಪ್ರೌಢ ಕೀಟವು ಒಂದು ಕಪ್ಪು ವರ್ಣವಾಗಿರುತ್ತೆ, ಸಣ್ಣ ಗಾತ್ರದಲ್ಲಿರುತ್ತೆ. ಮತ್ತೆ ಹೆಚ್ಚಾಗಿ ನಮಗೆ ಕಾಯಿ ಒಂದು ಬಟಾಣಿ ಗಾತ್ರ ಬರುವಾಗ ಕಾಫಿಯ ನಾಭಿ ಭಾಗದ ತುದಿಯಲ್ಲಿ ಒಂದು ಸಣ್ಣ ರಂಧ್ರವನ್ನ ಮಾಡಿ ಅದು ಒಳ ಪ್ರವೇಶ ಮಾಡುತ್ತೆ. ಮತ್ತೆ ಅದು ಜೆಲ್ಲಿ ರೀತಿ ಇದ್ರೆ ಇದು ಒಳ ಪ್ರವೇಶ ಮಾಡಲ್ಲ. ಯಾವಾಗ ಬಲಿಯೋಕ್ ಶುರುವಾಗುತ್ತೆ ಕಾಯಿ ಅಂತ ಸಮಯದಲ್ಲಿ ಈ ಕೀಟ ಒಳ ಪ್ರವೇಶಿಸಿ ಸರಾಸರಿ ಒಂದು 50 ಮೊಟ್ಟೆಯನ್ನ ಇಟ್ಟು ಒಂದು 40 ದಿನದಲ್ಲಿ ಇದರ ಜೀವನ ಚಕ್ರವನ್ನ ಮುಗಿಸಿ ಅದು ಹೊರಗಡೆ ಬಂದು ಪುನಃ ಬೇರೆ ಕಾಫಿ ಕಾಯಿಗಳಿಗೆ ಹಾನಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈ ಕೀಟದ ಗುಣಲಕ್ಷಣಗಳು ಹೇಗಿರುತ್ತೆ? ಹೆಚ್ಚು ಮಳೆ ಬಂದು ಕಾಯಿ ಕೊಳೆಯುವ ಒಂದು ರೀತಿಯು ಸಹ ನಮಗೆ ಕಾಣುತ್ತೆ. ಅವಾಗ ತಾನಾಗೆ ಸಸಿ ಆ ಕಾಯಿಗಳನ್ನ ಉದುರಿಸಲಿಕ್ಕೆ ಶುರು ಮಾಡುತ್ತೆ. ಮತ್ತೆ ಸಾಮಾನ್ಯವಾಗಿ ಹಣ್ಣಿನ ಒಳಗಿರುವ ಒಂದು ಬೀಜಕ್ಕೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡಿರುತ್ತೆ. ತೀವ್ರತೆ ಹೆಚ್ಚಾದಲ್ಲಿ ಮಾತ್ರ 2 ಬೀಜಗಳು ಹಾನಿಯಾಗೋದನ್ನ ನಾವು ಕಾಣಬಹುದು. ಇದರಿಂದಾಗಿ ನಮಗೆ ಏನಾಗುತ್ತೆ ಅಂದ್ರೆ, ಮೊದಲನೇದಾಗಿ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ತುಂಬಾ ಇರುತ್ತೆ. ಈ ಕೀಟದ ಹರಡುವಿಕೆಗೆ ಯಾವೆಲ್ಲ ಅಂಶಗಳು ಸಹಕಾರಿಯಾಗುತ್ತೆ? ಕಾಫಿ ಗಿಡದಲ್ಲಿ ನಾವು ಕುಯ್ಯದೆ ಉಳಿದಿರುವ ಕಾಫಿ ಹಣ್ಣು ಇದು ಹರಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ನಿರಂತರ ವೀಕ್ಷಣೆಯನ್ನ ಮಾಡ್ತಾ ಇರಬೇಕು. ಕೀಟದ ಇರುವಿಕೆ ಮತ್ತು ಹರಡುವಿಕೆ ಬಗ್ಗೆ ಗಮನಿಸಬೇಕು. ಮತ್ತೆ ಅಕಾಲಿಕವಾಗಿ ಮಳೆ ಬಂದಾಗ ಕೆಲವೊಮ್ಮೆ ಹೂವಾಗಿ ಆ ಕಾಯಿನ ಅಂತರದಲ್ಲಿ ಸಣ್ಣ ದಪ್ಪ ಗಾತ್ರಗಳು ಆ ರೀತಿ ಇರುವಾಗ ಸಹ ಇದು ಹರಡಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದನ್ನ ಸಮಗ್ರ ಹತೋಟಿಯನ್ನ ಮಾಡುವಂತಹ ಕ್ರಮಗಳು ಯಾವ್ಯಾವು? ನಾವು ಈ ಕೀಟದ ಹಾವಳಿಯನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳಾಗಿ ಕಾಫಿ ಹಣ್ಣಿನ ಗೊಂಚಲನ್ನ ಕೊಯ್ಲಿಕ್ಕೆ ಪಾಲಿಥೀನ್ ಚಾಪೆಗಳನ್ನ ಹಾಕಿ, ಪಿಕಿಂಗ್ ಮ್ಯಾಟ್ ಅಂತ ಹೇಳ್ತೀವಿ, ಅದನ್ನ ಹಾಕಿ ಅಚ್ಚುಕಟ್ಟಾಗಿ ಅವರು ಕಾಫಿಯನ್ನ ಕೊಯ್ಲು ಮಾಡಬೇಕು. ತದನಂತರದಲ್ಲಿ ಒಣಗಿದ ಕಾಫಿಯನ್ನ ನೆಲಕ್ಕೆ ಬಿದ್ದಿದ್ದ ಕಂಡಾಗ ಅದನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ಕಾಯಿ ಕೊರಕ ಇದೆಯಾ ಅಂತ ನೋಡಿ ಅದನ್ನ 3 ರಿಂದ 5 ನಿಮಿಷ ಬಿಸಿ ನೀರಿನಲ್ಲಿ ಹಾಕಿ ಮುಳುಗಿಸಿಟ್ಟು ನಾಶ ಮಾಡಬಹುದಾಗಿದೆ. ಮತ್ತೆ ನಮ್ಗೆ ಕಾಫಿಯನ್ನ ಸಂಸ್ಕರಣೆ ಮಾಡುವಾಗ 10.5% ರಿಂದ 11% ತೇವಾಂಶ ಇರುವಂತೆ ಚೆನ್ನಾಗಿ ಒಣಗಿಸಬೇಕಾಗುತ್ತದೆ. ಮತ್ತೆ ಇದಲ್ಲದೆ ನಮಗೆ ಮುಖ್ಯವಾಗಿ ಬಿವೇರಿಯಾ ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರನಾಶಕ ದೊರೆಯುತ್ತದೆ. ಅದನ್ನು ಸಹ ಅವರು ಸಿಂಪರಣೆ ಮಾಡಿ ಈ ಕೀಟದ ನಿಯಂತ್ರಣವನ್ನ ಪಡೆಯಬಹುದಾಗಿದೆ. ಇದಿಷ್ಟು ಕಾಫಿ ಬೆಳೆಯನ್ನ ಬಾಧಿಸುವಂತಹ ಕಾಫಿ ಕಾಯಿ ಕೊರಕದ ಒಂದಷ್ಟು ನಿರ್ವಹಣಾ ಕ್ರಮಗಳು. ಈ ಬಗ್ಗೆ ಇದುವರೆಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ MS ಉಮಾ ಅವರು. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.